ಬೋಳಿ ನನ್ ಮಗನೇ, ಹೆತ್ತ ತಾಯಿನ ಕೊಲೆ ಮಾಡಿದ್ಯಲ್ಲ, ಎಂತ ನೀಚ ನೀನು. ಬಾ ನೀನು ಸ್ಟೇಷನ್ಗೆ ಹೋಗಿ ಬೆಸ್ಟ್ ಬೆಂಡ್ ಎತ್ತೀನಿ ನಿನ್ನ. ಮಕ ಏನ್ ನೋಡ್ತಿ, ಬಾರಲೇ. ಏಯ್ ಬರ್ತಿದೆ ಇಲ್ವಾ? ಚಪ್ಪಲ್ ಬೇರೆ ಕೊಂಡ್ಯೇನೆ ಬೋಳ್ಸಿರಿ ನನ್ ಮಗನೇ, ಬಾರೋ. ಏಯ್ ನಿಮ್ಮವನ್ನ ಯಾಕ ಕೊಲೆ ಮಾಡಿದೆ? ಏಯ್ ಪೊಲೀಸ್ ಹತ್ರನ ದೌಲತ್ ತಗೋತಿ? ಏ ನನ್ನ ಮಗನೇ, ನೀನ್ ಹಿಂಗಾದ್ರೆ ಮಾತು ಕೇಳಲ್ಲ. ಸರಿಯಾಗಿ ಬೆಂಡ್ ಎತ್ತಿದ್ರೆ ಮಾತು ಕೇಳ್ತೀಯ. ನಿಲ್ಸ್ರಿ ಅದ್ನ. ಏನ್ ದನಕ್ ಬರ್ದಂಗ್ ಬರ್ದಿದ್ಯಲ್ಲ, ಮನುಷ್ಯ ಅನ್ಕೊಂಡ್ಯಾ ದನ ಅನ್ಕೊಂಡ್ಯಾ? ಮೇಡಮ್ ಇವನು ಇಷ್ಟು ಹೊಡೆದನಲ್ಲ ಬಾಯ್ ಬಿಡ್ತಿಲ್ಲ ಮೇಡಮ್. ಇವನು ಈ ತರ ಹೊಡೆದ್ರೆ ಯಾರೇ ಬಾಯ್ ಬಿಡ್ತಾರ? ಅದಕ್ಕೂ ಒಂದ್ ಲಿಮಿಟ್ ಅಂತ ಇರುತ್ತ. ಹೋಗ್ರಿ ಕೆಲ್ಸ ನೋಡ್ರಿ. ಇಲ್ಲೇರು, ಒಂದ್ ನಿಮಿಷ ಬರ್ತೀನಿ. ತಗೋ ನೀರ್ ಕುಡಿ. ತಗೋ ನೀರು. ತಡಿ ತಡಿ, ನಾನು ಕುಡಿಸ್ತೀನಿ. ನಾನು ನಿನ್ನ ಒಂದು ಮಾತು ಕೇಳ್ತೀನಿ, ನಿಜ ಹೇಳ್ತೀಯಾ? ನೀನು ನಿಮ್ಮ ಅವ್ವನ ಯಾಕೆ ಕೊಲೆ ಮಾಡಿದೆ? ಹಲೋ, ನಿಮ್ಮ ಅವ್ವನ ಯಾಕೆ ಕೊಲೆ ಮಾಡಿದ್ರಿ? ಹಲೋ, ತಗೋ ಬಟ್ಟೆ ಹಾಕೋರಿ. ಇನ್ಸ್ಪೆಕ್ಟರ್ ಸ್ಪೀಕಿಂಗ್. ಹೌದಾ, ಸರಿ ಆಯ್ತು ರೀ. ಸಂತೋಷ್ ಕುಮಾರ್, ಏನ್ ಮೇಡಮ್? ಬರ್ರಿ ಇಲ್ಲಿ. ಏನ್ ಮೇಡಮ್? ಅಲ್ಲಿ ಪಕ್ಕದೂರ್ ಬಸವರಾಜ್ ಅನ್ನೋರ್ ಮನೆಯಲ್ಲಿ ಚಿನ್ನ ಕಳ್ತನ ಆಗಿದೆ ಅಂತೆ, ಹೋಗಿ ಇನ್ಫಾರ್ಮೇಶನ್ ತಿಳ್ಕೊಂಬರ್ರಿ. ಎಸ್ ಮೇಡಮ್. ಓಯ್, ನಿಂದೇನೋ ಕೇಸು? ಏ ಬರ್ರಿ ಇಲ್ಲಿ. ಏ ನಿಮ್ದೇನ್ರೋ ಕೇಸು? ಏನೂ ಇಲ್ರಿ ಮೇಡಮ್, ಹುಡುಗಿರನ್ನ ಚುಡಾಯಿಸಿದ್ದ, ಅದಕ್ಕೆ ಕರ್ಕೊಂಬಂದಾರಿ. ಏನು ಹುಡುಗಿನ ಚುಡಾಯಿಸಿದ್ರ? ಇನ್ನೊಂದ್ಸಲ ಏನಾದ್ರು ಹುಡುಗಿರ್ ತಂಟೆಗೆ ಹೋದ್ರೆ ನರಾನ ಕಿತ್ಬಿಡ್ತೀನಿ. ಬೋಳೆ ಮಕ್ಳ ನಡ್ರೋ.
ನೀನ್ ಕೊಲೆ ಮಾಡ್ದೆ? ಏಯ್, ಹೆತ್ತ ತಾಯಿನೇ ಕೊಲೆ ಮಾಡಿ ನಗ್ತಿಯಲ್ಲೋ ಲೋಫರ್ ನನ್ ಮಗನೇ. ಜಾಡ್ಸಿ ಬೂಟ್ ಕಾಲಿಲ್ ಒದ್ದೆ ಅಂದ್ರೆ ಎದ್ದೇಳಕ್ 3 ದಿನ ಬೇಕು, ಲೋಫರ್ ನನ್ ಮಗನೇ. ಕೋರ್ಟ್ ಇಂದ ಇನ್ನೊಂದ್ 2 ದಿನದಲ್ಲೇ ಆರ್ಡರ್ ಬರುತ್ತೆ ನಿನ್ನ ಏನ್ ಮಾಡ್ಬೇಕಂತಂದು. ಅವಾಗ ಡಿಸೈಡ್ ಮಾಡ್ತೀನಿ. ಎಲ್ಲಿಂದ ಬರ್ತಾವೋ ಎಲ್ಲಿಂದ ಇಲ್ಲ ಈ ಕೇಸ್ಗಳು. ಮೇಡಮ್ ನೀವು ಹೇಳ್ದಂಗೆ ನಾನು ಊರಿಗೆ ಹೋಗಿದ್ದೆ ಮೇಡಮ್, ಬಟ್ ಅಲ್ಲೇನು ಮಾಹಿತಿ ಸಿಗಲಿಲ್ಲ ಮೇಡಮ್. ಅದು ಅವರ ಮಗನ ಕಳ್ಳತನ ಮಾಡಿ ಮನೆ ಬಿಟ್ಟು ಹೋಗ್ಯಾನ ಮೇಡಮ್. ಹೌದಾ, ಸರಿ ಬಿಡ್ರಿ. ಎಂತ ಮಕ್ಳಾಗ್ಬಿಟ್ರಪ್ಪ, ಅವ್ರ ಮನೆಗೆ ಅವರ ಕಳ್ಳತನ ಮಾಡ್ಕೊಂಡು. ಹೌದ್ರಿ ಸರ, ಆಯ್ತ್ರಿ, ನೀವ್ ಹೇಳ್ದಂಗ ಮಾಡ್ತೀವಿ. ಸಂತೋಷ್ ಅವರೇ, ಎಸ್ ಮೇಡಮ್. ಸ್ವಲ್ಪ ಹೊರಗಡೆ ಹೋಗಿರಿ. ಸರಿ ಮೇಡಮ್. ನೋಡು, ಕೋರ್ಟ್ ಇಂದ ಆರ್ಡರ್ ಬಂದೈತಿ. ನಿನ್ನ ಇನ್ 1 ವಾರದಲ್ಲಿ ಗಲ್ಗೇರಿಸ್ತಾರಂತೆ. ನಿನ್ ಕೊನೆ ಆಸೆ ಏನಿದೆ ಹೇಳ್ಬಿಡು, ನಮ್ ಕೈಲಾದ್ರೆ ನೆರವೇರಿಸ್ತೀವಿ. ನನ್ನ ಕೊನೆ ಆಸೆ ಏನೈತಪ್ಪ ಅಂದ್ರೆ ಒಂದು ಮದುವೆ ಆಗದಾರ ಹುಡುಗಿ ಜೊತೆ ಒಂದಿನ ಇಡೀ ರಾತ್ರಿ ಕಳಿಬೇಕು. ಹಾ, ಇದೆಂತ ಕೋರಿಕೆ ನಿಂದು? ಇದೆಲ್ಲ ನಮ್ ಕೈಲಿ ಈಡೇರ್ಸಕ್ ಆಗೋದಿಲ್ಲ. ಬೇರೆ ಏನಾರ ಇದ್ರೆ ಹೇಳು. ನೋಡ್ರಿ, ನನಗೇನು ಆಸೆ ಇಲ್ಲ, ಇದು ಒಂದ ಆಸೆ ಇರೋದು. ಇದು ನಿಮ್ಮ ಕೈಲಾದ್ರೆ ಈಡೇರಿಸ್ರಿ. ನಿಮ್ಮ ನೋಡ್ತಾ ಇದ್ರೆ ಮದುವೆ ಆಗಿದೆ ಅನ್ಸುತ್ತೆ. ನೀವು ಎದಕ್ಕೆ ಈ ಆಸೆ ಈಡೇರಿಸ್ಬಾರ್ದು? ಏಯ್, ಒಬ್ಬ ಪೊಲೀಸ್ ಆಫೀಸರ್ ಮುಂದೆ ಏನೋ ಮಾತಾಡ್ತಿದ್ಯಾ? ನೋಡು, ನಾನು ಇವಾಗ ಪೊಲೀಸ್ ಆಫೀಸರ್ ಆಗಿ ಬಂದಿಲ್ಲ, ನಾರ್ಮಲ್ ಹುಡುಗಿಯಾಗಿ ಬಂದಿದ್ದೀನಿ. ಖುಷಿನಾ? ಖುಷಿ. ಸರಿ ಆಯ್ತು, ನಾನು ನಿನ್ನ ಜೊತೆಗೆ ಇರ್ತೀನಿ ಇವತ್ತು. ಆದ್ರೆ ನನ್ಗೊಂದು ಸತ್ಯ ಹೇಳ್ಬೇಕು ನೀವು. ಸರಿ ಆಯ್ತು, ಏನು ಕೇಳ್ರಿ. ಇಲ್ಲಿವರೆಗೂ ನೀನು ನಿಮ್ಮ ಅವ್ವನ ಯಾಕೆ ಕೊಲೆ ಮಾಡಿದೆ ಅಂತ ಹೇಳಿಲ್ಲ, ಇವತ್ತಾದ್ರೂ ಹೇಳು. ನಮ್ಮವನ ನಾನು ಯಾಕೆ ಕೊಲೆ ಮಾಡಕೋನ? ಅಲ್ಲಿ ನಡೆದದ್ದೇ ಬೇರೆ, ನೀವು ತಿಳ್ಕೊಂಡಿದ್ದೇ ಬೇರೆ. ಅಂದ್ರೆ ಏನಾಯ್ತು? ನಾನು ನಮ್ಮವ್ವ ನಮ್ಮ ಮನ್ಯಾಗ ಖುಷಿಯಾಗಿದ್ವಿ. ಯಾವನೋ ಒಬ್ಬ ಕಳ್ಳ ನಮ್ಮ ಮನೆಗೆ ನುಗ್ಗಿ ಏನಪ್ಪ ಅಡಿಗೆ ಮಾಡಿದ್ಯಾ? ಅಡಿಗೆ ಆವಾಗಲೇ ಆಗೈತೆ, ಬಾ ಊಟ ಮಾಡಂತೆ. ಭಾರಿ ಚಂದ ಕಾಣ್ತಿ ಬಿಡ. ಏ, ಯಾರವ್ರ? ಏ, ಯಾರು ನೀನ? ಯಾಕೆ ಬಂದಿ ನಮ್ಮ ಮನೆಗೆ? ಏನ್ ಬೇಕಾಗಿತ್ತು ನಿನಗೆ? ಏ, ಯಾರು ನೀನ? ಏ, ಯಾಕೆ ಬಂದಿ ನಮ್ಮ ಮನೆಗೆ? ಅಮ್ಮ,
ಇಷ್ಟೆಲ್ಲ ಆಯ್ತು ರೀ. ಹೌದು, ನೀನು ಈ ಮಾತನ್ನ ಅವತ್ತೇ ಹೇಳ್ಬೇಕಿತ್ತಾನೆ. ನಾನು ಎದ್ದು ಹೇಳಕ್ಕೆ ಬಿಟ್ರಿ ನೀವು ಮಾತಾಡ್ಲಾಕ್ ಬಿಡ್ಲಾರ್ದಂಗೆ ಹೇಳಕ್ಕೆ ಬಂದ್ಬಿಟ್ರಿ. ನೀನು ನಿರಪರಾಧಿ ಅಂತ ಗೊತ್ತಾಯ್ತು. ಕೋರ್ಟ್ನಲ್ಲಿ ನಿನ್ನ ಪರವಾಗಿ ಮಾತಾಡಿ ನ್ಯಾಯ ಕೊಡಿಸ್ತೀನಿ. ಅಲ್ಲಪ್ಪ, ಕೊಲೆ ಮಾಡಿಲ್ಲ ಅಂತಂದ್ರೆ ಅವತ್ತೇ ಹೇಳ್ಬೇಕಾಗಿತ್ತು. ಇಲ್ಲ ಸರ್, ಈ ಜೈಲು ಕೋರ್ಟ್ ಎಲ್ಲ ಹೊಸ್ತಾಗಿತ್ತು, ಅದಕ್ಕೆ ನಂಗೆ ಏನು ಮಾತು ಬರಲ್ಲ, ಅದಕ್ಕೆ ಸುಮ್ಕೆ ಇದ್ದೀನಿ. ಈ ಕೇಸನ್ನು ವಿಚಾರಣೆ ಮಾಡಿದ ನಂತರ ಅಮಿತ್ ಅವರು ನಿರಪರಾಧಿ ಎಂದು ಪರಿಗಣಿಸಲಾಗಿದೆ. ಕೇಸು ಮುಗಿದ ಮೇಲೆ ಕೊಲೆ ಮಾಡಿದ ಅಪರಾಧಿನ ಅರೆಸ್ಟ್ ಮಾಡಲಾಯಿತು. ಐ ಲವ್ ಯು. ನೀನು ಇಷ್ಟ ಐತಿಲ್ಲ? ಮದ್ವೆ ಆಗುಮ್ಮ. ಏನು ಹೇಳ್ರಿ, ಒಬ್ಬ ಸಾಮಾನ್ಯ ಮನುಷ್ಯ ಪೊಲೀಸ್ ಆಫೀಸರ್ ಜೊತೆ ಮದುವೆ ಆದ್ನಲ್ಲ, ಅದಕ್ಕೆ ಭಯ ಆಗೈತಿ ನನಗೆ. ನಾನು ನಿಮ್ಮ ಥರ ಮನುಷ್ಯ ತಗೋರಿ, ದೊಡ್ಡ ಆನೇನಲ್ಲ, ಓನ್ಲಿ ಪೊಲೀಸ್ ಅಷ್ಟೇ. ಆದರೂ ಪೊಲೀಸ್ ಆದರೂ ಭಯ ಇರುತ್ತಲ್ರಿ.